ಸ್ವಲ್ಪ ಮುಂದೆ ಸರ್. ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿವರೆಗೆ ಆಗಮಿಸಿದಂತಹ ಈ ಪುಟ್ಟ ಶಾಲೆಯನ್ನ ಉದ್ಘಾಟನೆಗೆ ಆಗಮಿಸಿದಂತಹ ಮಾನ್ಯ ಸಚಿವರಿಗೆ, ಈ ಸುಂದರ ಕಿರುಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಆಕಾಶ್ ವಿದ್ಯಾರ್ಥಿ, ನಮ್ಮ ಹಿರಿಯ ವಿದ್ಯಾರ್ಥಿ, ಸಮಾರಂಭಕ್ಕೆ ಆಗಮಿಸಿರುವಂತಹ ತಾವೆಲ್ಲರೂ ಸಹ ಭೋಜನವನ್ನು ಸವಿಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಭಾರತ್ ನಿರ್ಮಾಣ ವೆರಿ ನೈಸ್. ಈ ಥರ ಇದ್ರೆ ಜನರಿಗೆ ಕಮ್ಯುನಿಕೇಟಿಂಗಿಗೆ ಒಂದು ಪಾಸಿಟಿವ್ ರಿಸಲ್ಟ್ ಬರ್ಬೋದು. ಸ್ವಲ್ಪ ಹಿಂದೆ ಗ್ರಾಮ ಪಂಚಾಯತ್ ಕೂಡ ಒಂದು ಒಳ್ಳೆ ಆಡಿಟೋರಿಯಂ ಥರ ಎಲ್ಲ ಮಾಡಿದ್ದಾರೆ. ಸೊ ದಟ್ ನೀವೆಲ್ಲ ಗ್ರಾಮ ಸಭೆ ಅದೆಲ್ಲದೂ ಕೂಡ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನನ್ನ ಕ್ಷೇತ್ರದಲ್ಲೂ ಇಷ್ಟು ಒಳ್ಳೇದಿಲ್ಲ. ಈಗ ನಾನು ಕೂಡ ಇನ್ನು ಇಂಡೆಂಟ್ ಹಾಕ್ಬೇಕಾಗುತ್ತೆ. ನೀವೆಲ್ಲ ಹೆಂಗೆ ತಂದಿರೋದು ಗೊತ್ತಿಲ್ಲ. ಅದೇನು ಡೆಲ್ಲಿಗೆ ಹೋಗ್ತಂದ್ರೆ ಇಲ್ಲೇ ತಂದ್ರೆ ಗೊತ್ತಿಲ್ಲ ನೀವು. ಆದರೆ ಭಾಳ ಸಂತೋಷ ಆಗ್ತದೆ. ಆಮೇಲೆ ಅಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಉತ್ಸಾಹ. ಯಾಕೆಂದರೆ ಇವತ್ತಿನ ಲೋಕ ಪಂಚಾಯತ್ ವೆರಿ ನೈಸ್. ಈ ಥರ ಇದ್ರೆ ಜನರಿಗೆ ಕಮ್ಯುನಿಕೇಟಿಂಗಿಗೆ ಒಂದು ಪಾಸಿಟಿವ್ ರಿಸಲ್ಟ್ ಬರ್ಬೋದು. ಸ್ವಲ್ಪ ಹಿಂದೆ ಹಿಂದೆ
ಗ್ರಾಮ ಪಂಚಾಯತ್ ಮೆಂಬರ್ ರಾಜಗೌಡ ಸರ್ ಅವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ನವೀಕರಿಸಬಹುದಾದ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಸರ್ ಸ್ವಲ್ಪ ಮುಂದೆ ಸರ್ ಕೂಡ ಒಂದು ಒಳ್ಳೆ ಆಡಿಟೋರಿಯಂ ಥರ ಎಲ್ಲ ಮಾಡಿದ್ದಾರೆ. ಸೊ ದಟ್ ನೀವೆಲ್ಲ ಗ್ರಾಮ ಸಭೆ ಅದೆಲ್ಲದೂ ಕೂಡ ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತದೆ. ಅದು ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನಾನು ನನ್ನ ಕ್ಷೇತ್ರದಲ್ಲೂ ಇಷ್ಟು ಒಳ್ಳೇದಿಲ್ಲ. ಈಗ ನಾನು ಕೂಡ ಇನ್ನು ಇಂಡೆಂಟ್ ಹಾಕ್ಬೇಕಾಗುತ್ತೆ. ನೀವೆಲ್ಲ ಹೆಂಗೆ ತಂದಿರೋ ಗೊತ್ತಿಲ್ಲ. ಅದೇನು ಡೆಲ್ಲಿಗೆ ಹೋಗ್ತಂದ್ರೆ ಇಲ್ಲೇ ತಂದ್ರೆ ಗೊತ್ತಿಲ್ಲ ನೀವು. ಆದರೆ ಭಾಳ ಸಂತೋಷ ಆಗ್ತದೆ. ಆಮೇಲೆ ಅಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ಒಂದು ಉತ್ಸಾಹ. ಯಾಕೆಂದರೆ ಇವತ್ತಿನ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿವರೆಗೆ ಆಗಮಿಸಿದಂತಹ ಈ ಪುಟ್ಟ ಶಾಲೆಯನ್ನ ಉದ್ಘಾಟನೆಗೆ ಆಗಮಿಸಿದಂತಹ ಮಾನ್ಯ ಸಚಿವರಿಗೆ, ಈ ಸುಂದರ ಕಿರುಕಾಣಿಕೆಯನ್ನು ನೀಡ್ತಾ ಇದ್ದೇವೆ. ಆಕಾಶ್ ವಿದ್ಯಾರ್ಥಿ, ನಮ್ಮ ಹಿರಿಯ ವಿದ್ಯಾರ್ಥಿ.